ಸ್ನೇಹಿತರೆ, ಇವತ್ತು ನಾವು ನಾವಿ ಆ್ಯಪ್ನಲ್ಲಿ ಯಾವ ರೀತಿ ನಾವಿ ಕಾಯಿನ್ಸ್ಗಳನ್ನ ಅರ್ನ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವಿ ಆ್ಯಪ್ನಲ್ಲಿ ನೀವು ನಾವಿ ಆ್ಯಪ್ನ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ನಾವಿ ಕಾಯಿನ್ಸ್ಗಳು ನೀವು ಪ್ರತಿಯೊಂದು ಅಲ್ಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತೀರಾ ಪ್ರತಿಯೊಂದು ಒಂದು ಆ್ಯಕ್ಟಿವಿಟಿನಲ್ಲಿ ನಾವಿ ಕಾಯಿನ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಆ ನಾವಿ ಕಾಯಿನ್ಸ್ಗಳನ್ನ ಯಾವ್ಯಾವ ಒಂದು ರೀತಿಯಲ್ಲಿ ನಾವು ಅರ್ನ್ ಮಾಡ್ಬೋದು, ವಿಧಾನಗಳು ಏನೇನಿದ್ದಾವೆ ಅಂತ ಚರ್ಚೆ ಮಾಡೋಣ. ನಾವಿ ಕಾಯಿನ್ಸ್ಗಳನ್ನ ನಾವು ಮರಳಿ ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ ಅಥವಾ ಎಲ್ಲಾದರೂ ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ಅವುಗಳನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಅದ್ರ ಬಗ್ಗೆ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಆ ಕಾಯಿನ್ಸ್ಗಳನ್ನ ಯಾವ ರೀತಿ ನಾವು ಸ್ಪೆಂಡ್ ಮಾಡ್ಬೋದು ಅಂತ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾವು ಕೇವಲ ಅರ್ನ್ ಮಾಡೋದು ಹೇಗೆ, ಯಾವ್ಯಾವ ವಿಧಾನದಲ್ಲಿ ಅರ್ನ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಾವೇ ಆ್ಯಪ್ನ ಓಪನ್ ಮಾಡಿಬಿಟ್ಟು ಯಾವ್ಯಾವ ವಿಧಾನದಲ್ಲಿ ನಾವು ಅಲ್ಲಿ ಅರ್ನ್ ಮಾಡ್ಬೋದು, ಏನೇನು ಒಂದು ಅವೈಲೇಬಿಲಿಟಿ ಇದೆ ಅನ್ನೋಂಥ ನಾವು ಸಂಪೂರ್ಣವಾಗಿ ನೋಡೋಣ. ಇಲ್ಲಿ ನಾವೇ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಕಾಯಿನ್ ಒಂದು ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಏನೇನು ಒಂದು ವಿಧಾನಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ. ನಂತರದಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಮೊದಲನೇ ವಿಧಾನ ಇಲ್ಲಿ ನೋಡ್ಬೋದು. ಯಾವುದು ಅಂದರೆ ನಾವು ಇಲ್ಲಿ ವಿನ್ ಫ್ಲ್ಯಾಟ್ 1000 ಕಾಯಿನ್ಸ್ ಅಂದರೆ 1000 ಕಾಯಿನ್ಸ್ ಸಿಗ್ತಾ ಇದೆ. ವೆನ್ ಯುವರ್ ಫ್ರೆಂಡ್ ಮೇಕ್ಸ್ ಅ ಬಿಲ್ ಪೇಮೆಂಟ್ ಅಬೌವ್ 200 ಅಂದರೆ ನೀವು ರೆಫರ್ ಮಾಡಬೇಕಾಗತ್ತೆ. ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿದ ನಂತರದಲ್ಲಿ ಅವರು 200ಕ್ಕಿಂತ ಅಧಿಕ ಒಂದು ಅಮೌಂಟನ್ನ ಒಂದು ಬಿಲ್ ಪಾವತಿ ಮಾಡಿದ ನಂತರದಲ್ಲಿ ನಿಮಗೆ 1000 ಕಾಯಿನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದೆ. 1000 ಕಾಯಿನ್ಸ್ ಅಂದರೆ 100 ರೂಪಾಯಿಗೆ ಸಮ. 1 ಕಾಯಿನ್ಸ್ 10 ಕಾಯಿನ್ಸು 1 ರೂಪಾಯಿಗೆ ಸಮ ಇರುತ್ತೆ. ನಂತರದಲ್ಲಿ ಇಲ್ಲಿ ರೆಫರ್ ಮಾಡಿ ಇಲ್ಲಿ ನೀವು ರೆಫರ್ನ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಲಿಂಕ್ನ ಅವರಿಗೆ ಶೇರ್ ಮಾಡಬೇಕು. ಅವರು ನಿಮ್ಮ ಲಿಂಕ್ ಮೂಲಕ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಂತರದಲ್ಲಿ ಅವರು 200ಕ್ಕಿಂತ ಅಧಿಕ ಒಂದು ರೀತಿಯ ರಿಚಾರ್ಜ್ ಮಾಡಿದರೆ ನಿಮಗೆ 1000 ಕಾಯಿನ್ ನಿಮಗೆ ಅಕೌಂಟ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ವಿನ್ ಫ್ಲ್ಯಾಟ್ 1% ಕಾಯಿನ್ ಅಂದರೆ 5000 ವರೆಗೂ ನೀವು ಇಲ್ಲಿ ಏನಂದರೆ ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ ಮಾಡೋದ್ರಿಂದ ನೀವು ನಾವೇ ಆ್ಯಪ್ ಮೂಲಕ ಕ್ರೆಡಿಟ್ ಕಾರ್ಡ್ನ ಒಂದು ಬಿಲ್ ಪೇಮೆಂಟ್ ಮಾಡಿದರೆ ನಿಮಗೆ ಪ್ರತಿ 100 ರೂಪಾಯಿಗೆ 1 ಕಾಯಿನ್ ಸಿಗ್ತಾ ಇದೆ. 1% ಕಾಯಿನ್ ಅನ್ನೋದು ಸಿಗ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಅಪ್ ಟು 100 ಕಾಯಿನ್ಸ್ ಆನ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡಿದರೆ ಪ್ರತಿ 100 ರೂಪಾಯಿಗೆ 5% ಅಂದರೆ 5 ಕಾಯಿನ್ಸ್ಗಳು ನಿಮಗೆ ಸಿಗ್ತಾ ಇದೆ. ನಂತರದಲ್ಲಿ ಮತ್ತೆ ನೋಡ್ಬೋದು ಇಲ್ಲಿ ಬಿಲ್ ಪೇಮೆಂಟ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನೀವು ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇಮೆಂಟ್ ಮಾಡಿದರೆ ನಿಮಗೆ 5% ಕಾಯಿನ್. ನಂತರದಲ್ಲಿ ವಿನ್ ಫ್ಲ್ಯಾಟ್ 5% ಅಂದರೆ ಅಪ್ ಟು 100 ಕಾಯಿನ್ಸ್ ಆನ್ ಫಾಸ್ಟ್ಯಾಗ್ ರಿಚಾರ್ಜ್ ಮಾಡಿದ್ರು ಕೂಡ ನಿಮಗೆ 5% ಕಾಯಿನ್ಸ್ಗಳು 100 ಕಾಯಿನ್ಸ್ವರೆಗೆ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳುತ್ತೆ. ನಂತರದಲ್ಲಿ ಮತ್ತೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಫ್ಲ್ಯಾಟ್ 200 ಕಾಯಿನ್ಸ್ ಆನ್ ಬಿಲ್ ಆ್ಯಂಡ್ ರಿಚಾರ್ಜ್ ಅಂದರೆ ರಿಚಾರ್ಜ್ ಅಥವಾ ಬಿಲ್ ಪೇಮೆಂಟ್ ಮಾಡಿದರೆ ನಿಮಗೆ 200 ಕಾಯಿನ್ಸ್ಗಳು ನಿಮ್ಮ ಒಂದು ಇಲ್ಲಿ ರೂಪೇ ಕಾರ್ಡ್ ಮೂಲಕ ಇಲ್ಲಿ ನೋಡ್ಬೋದು ಕೆಳಗಡೆ ಲಿಂಕ್ ಯುವರ್ ರೂಪೇ ಕಾರ್ಡ್ ಅಂದರೆ ರೂಪೇ ಕಾರ್ಡನ್ನು ಲಿಂಕ್ ಮಾಡಿಬಿಟ್ಟು ನೀವು ಅದರ ಮೂಲಕ ನೀವು ರಿಚಾರ್ಜ್ ಮಾಡಿದರೆ ನಿಮಗೆ 200 ಕಾಯಿನ್ಸ್ಗಳು ಪ್ರತಿ ರಿಚಾರ್ಜ್ನಿಂದ ಸಿಗ್ತಾ ಇದೆ. ಫ್ಲ್ಯಾಟ್ ಅಂದರೆ 200 ಫಿಕ್ಸ್ ಕಾಯಿನ್ಸ್ ಸಿಗುತ್ತೆ. ಅಪ್ ಟು ಅಂದರೆ ಅಲ್ಲಿವರೆಗೂ ಸಿಗುತ್ತೆ ಅಂತ ಹೇಳುತ್ತೆ. ಇಲ್ಲಿ ನೋಡಿ ವಿನ್ ಅಪ್ ಟು 1000 ಕಾಯಿನ್ಸ್ ಅಂದರೆ ಆನ್ ಯುವರ್ ರಿಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ನೀವು ಮಾಡೋದ್ರಿಂದ 1000 ಕಾಯಿನ್ಸ್ವರೆಗೆ ಅಂದರೆ 1000 ಕಾಯಿನ್ಸ್ ಫಿಕ್ಸ್ ಅಲ್ಲ, ಅಲ್ಲಿವರೆಗೆ ನೀವು ಎಷ್ಟು ಬೇಕಾದ್ರೆ 100 ಸಿಗ್ಬೋದು, 50 ಸಿಗ್ಬೋದು, ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಅಪ್ ಟು ಅಂದರೆ 1000 ಕಾಯಿನ್ಸ್ವರೆಗೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ ರಿಚಾರ್ಜ್ ಮಾಡೋದ್ರಿಂದ. ನಂತರದಲ್ಲಿ ವಿನ್ ಫ್ಲ್ಯಾಟ್ ಅಂದರೆ 200 ಫಿಕ್ಸ್ ಅಂದರೆ ನೀವು ಆನ್ ಯುವರ್ ಫಸ್ಟ್ ಬಿಲ್ ಪೇಮೆಂಟ್ ರೂಪೇ ಇದು ಕೂಡ ರೂಪೇ ಕಾರ್ಡ್ಗೆ ಸಂಬಂಧಪಟ್ಟಂಥದ್ದು. ನಂತರದಲ್ಲಿ ಆನ್ ಎವ್ರಿ ಪೇಮೆಂಟ್ ಅಂದರೆ ನೀವು ಪೇಮೆಂಟ್ ಮಾಡೋದ್ರಿಂದ ಅಪ್ ಟು 1000ವರೆಗೆ ಕಾಯಿನ್ಸ್ ಸಿಗಬಹುದು. ನಂತರದಲ್ಲಿ ಇಲ್ಲಿ ನೋಡ್ಬೋದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 2500ವರೆಗೆ ಸಿಗಬಹುದು. ಅಪ್ ಟು ಅಂದರೆ ಅಲ್ಲಿವರೆಗೆ ಸಿಗಬಹುದು, ಎಷ್ಟು ಅಂತ ಫಿಕ್ಸ್ ಇಲ್ಲ. ಇಷ್ಟು ವಿಧಾನಗಳನ್ನ ಅವರು ಪರಿಚಯ ಮಾಡಿದ್ದಾರೆ. ಇವುಗಳನ್ನ ಪಡಿಬೇಕಂದ್ರೆ ನಾವು ಮೊದಲು ಇಲ್ಲಿ ರಿಚಾರ್ಜ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನಿಮ್ಮ ಫೋನಲ್ಲಿ ರಿಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಬಂದ್ಬಿಟ್ಟು ನೀವು ರಿಚಾರ್ಜು, ಎಲೆಕ್ಟ್ರಿಸಿಟಿ ಬಿಲ್ಲು, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಯಾವುದೇ ಬಿಲ್ಲು ಇಲ್ಲಿ ಕೆಳಗಡೆ ಮ್ಯೂಚುವಲ್ ಫಂಡು ಅಥವಾ ಡಿಜಿಟಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ನಂತರದಲ್ಲಿ ಇಲ್ಲಿ ಬಿಲ್ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ರಿಚಾರ್ಜ್ ಅಂತ ಇದೆ ಇಲ್ಲಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ರಿಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಒಂದು ನಿಮಿಷ ಇಲ್ಲಿ ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ ಮೇಲ್ಗಡೆ ನೋಡ್ಬೋದು ವಿನ್ ಅಪ್ ಟು 1000 ಕಾಯಿನ್ಸ್ ಅಂದರೆ ಇದ್ದೇ ಇದೆ ಆಫರ್ ಅನ್ನೋದು, ಅದು ಅಪ್ಲೈ ಆಗೇ ಆಗುತ್ತೆ. ನೀವು ನೇರವಾಗಿ ರಿಚಾರ್ಜ್ ಮಾಡಿದರೆ ನಿಮ್ಮ ಒಂದು ಅಲ್ಲಿ ಎಷ್ಟು ಕಾಯಿನ್ಸ್ ಇರುತ್ತೆ ಅಷ್ಟು ಕಾಯಿನ್ಸ್ ಬಂದೇ ಬರುತ್ತೆ. ಈ ರೀತಿ ನೀವು ರಿಚಾರ್ಜು, ಬಿಲ್ ಪೇಮೆಂಟು, ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ರೆಫರ್ ಮಾಡಿದರೆ ಪ್ರತಿಯೊಂದರ ಹಿಂದೆನೂ ಕೂಡ ಅವರು ಆ ಕಾಯಿನ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಇನ್ನು ಮುಂದೆ ನಾನು ಬೇರೆ ವಿಡಿಯೋದಲ್ಲಿ ಸ್ಪೆಂಡ್ ಮಾಡೋದು ಹೇಗೆ, ಅವುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.